ಸಮುದಾಯಗಳು ಲಿಫ್ಟ್ನಿಂದ ಇಳಿದು ಪಿಚ್ ಮೇಲೆ ಸವಾರಿ ಮಾಡಲು ಸಜ್ಜು. ಬೆಂಗಳೂರು A.18 ಬ್ರಿಡ್ಜ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ CPL 26 ಅನ್ನು ಪ್ರಾರಂಭಿಸಿದೆ. ಇದು ನಗರ ಪ್ರತ್ಯೇಕತೆಯನ್ನು ಎದುರಿಸಲು ಮತ್ತು ಅಪಾರ್ಟ್ಮೆಂಟ್ ಸಂಕೀರ್ಣಗಳಾದ್ಯಂತ ಸಮುದಾಯವನ್ನು ಪುನರ್ ನಿರ್ಮಿಸಲು ವಿನ್ಯಾಸಗೊಳಿಸಲಾದ ವೃತ್ತಿಪರ ದರ್ಜೆಯ ಅಂತರ ಸಮಾಜ ಬಾಕ್ಸ್ ಕ್ರಿಕೆಟ್ ಲೀಗ್ ಆಗಿದೆ. ಬ್ರಿಡ್ಜ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಇಂದು ಕಮ್ಯುನಿಟಿ ಪ್ರೀಮಿಯರ್ ಲೀಗ್ 2026 CPL-26 ಅನ್ನು ಘೋಷಿಸಿದೆ. ಇದು 2 ಆಕ್ಷ ಅನ್ಪ್ಯಾಕ್ಡ್ ವಾರಾಂತ್ಯಗಳಾದ ಏಪ್ರಿಲ್ 25ರಿಂದ 26 ಮತ್ತು ಮೇ 2ರಿಂದ 3 ಅನ್ನು ನೆರೆಹೊರೆಯ ಕ್ರೀಡೆ, ಪೈಪೋಟಿ ಮತ್ತು ಸಮುದಾಯದ ಹೆಮ್ಮೆಯ ಆಚರಣೆಯಾಗಿ ಪರಿವರ್ತಿಸಲು ಸಿದ್ಧವಾಗಿದೆ. CPL 26 ಅನ್ನು ಸರಳ ಆದರೆ ತುರ್ತು ಒಳನೋಟದ ಮೇಲೆ ನಿರ್ಮಿಸಲಾಗಿದೆ. ನೆರೆಹೊರೆಯವರ ಬಗ್ಗೆ ಪರಸ್ಪರರ ಹೆಸರುಗಳನ್ನು ವಿರಳವಾಗಿ ತಿಳಿದಿರುವ ನಗರದಲ್ಲಿ ಕ್ರೀಡೆಯು ವೇಗದ ಸೇತುವೆಯಾಗಿದೆ. ಈ ಟೂರ್ನಿಯು ಸಂಪೂರ್ಣ ವೃತ್ತಿಪರ ಅನುಭವವನ್ನು ನೀಡುತ್ತದೆ. ಸಮುದಾಯ ಮಟ್ಟದಲ್ಲಿ DRS ನಿರ್ಧಾರ ಪರಿಶೀಲನಾ ವ್ಯವಸ್ಥೆ, ICC ಹೊಂದಾಣಿಕೆಯ ನಿಯಮಗಳು, ಲೈವ್ ಅಂಪೈರಿಂಗ್ ಮತ್ತು ₹1,00,000 ಬಹುಮಾನದ ಸಂಗ್ರಹದೊಂದಿಗೆ ಪೂರ್ಣಗೊಳ್ಳುತ್ತದೆ. ಕ್ರಿಕೆಟ್ ಆಟದಲ್ಲಿ ಬಹಳಷ್ಟು ಸಂಭವಿಸಬಹುದು ಎಂದು ಬ್ರಿಡ್ಜ್ 45 minutes, your match gets over and you are ready for the next match. Because we will have 47 matches just in 4 days. So that's a huge number of matches and that will decide the winner. 5 years vision what we have is to take it outside. ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಸಂಸ್ಥಾಪಕ ವರುಣ್ ಕಾರಟ್ ಹೇಳಿದ್ದಾರೆ. ನಾವು ಕೇವಲ ಪಂದ್ಯಗಳನ್ನು ಆಯೋಜಿಸುತ್ತಿಲ್ಲ. ನಾವು ಕಾರ್ಯನಿರತ ವೃತ್ತಿಪರರು ಮತ್ತು ಕುಟುಂಬಗಳಿಗೆ ಮತ್ತೆ ಆಡಲು ಅನುಮತಿ ನೀಡುತ್ತಿದ್ದೇವೆ ಮತ್ತು ಹಾಗೆ ಮಾಡುವ ಮೂಲಕ ಬಿಗಿಯಾದ ಮತ್ತು ಹೆಚ್ಚು ಸಂಪರ್ಕಿತ ಬೆಂಗಳೂರಿನನ್ನು ನಿರ್ಮಿಸುತ್ತಿದ್ದೇವೆ ಎಂದು ಹೇಳಿದರು. ಪಂದ್ಯಾವಳಿಯು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಶೈಲಿಯ ಅಖಾಡದಲ್ಲಿ ಆಡುವ ವೇಗದ ಬಾಕ್ಸ್ ಕ್ರಿಕೆಟ್ ಸ್ವರೂಪವನ್ನು ಒಳಗೊಂಡಿದೆ. ಅಲ್ಲಿ ಗೋಡೆಗಳು ಮತ್ತು ಗಡಿಗಳು ಆಟದ ಸಕ್ರಿಯ ಭಾಗಗಳಾಗುತ್ತವೆ. ಕಟ್ಟುನಿಟ್ಟಾದ ಬೌಲಿಂಗ್ ನಿರ್ಬಂಧಗಳು ಮತ್ತು ಪ್ರತಿ ಬ್ಯಾಟರ್ಗೆ 10 ಎಸೆತಗಳ ಮಿತಿಯು ಪ್ರತಿ ತಂಡದ ಸದಸ್ಯರು ಕ್ರಿಯೆಯನ್ನು ನೋಡುವುದನ್ನು ಖಚಿತಪಡಿಸುತ್ತದೆ. ಇದು CPL 26 ಅನ್ನು ಸ್ಪರ್ಧಾತ್ಮಕವಾಗಿರುವಂತೆ ಅಂತರ್ಗತವಾಗಿಸುತ್ತದೆ. BBMPಯ ವ್ಯವಸ್ಥಾಪನಾ ಬೆಂಬಲ ಮತ್ತು ಗೌರವಾನ್ವಿತ ಶಾಸಕ ಶ್ರೀ ಎಂ ಸತೀಶ್ ರೆಡ್ಡಿ ಅವರ ಪ್ರೋತ್ಸಾಹದೊಂದಿಗೆ CPL 26 ಪ್ರಾಯೋಜಕರಾದ ಬೇಸಿಲ್, ಐಜಿ, ಅಂಬಾ LG ಮತ್ತು ಫ್ರೂಟ್ಸ್ ಅಂಡ್ ಡೆಸರ್ಟ್ಸ್ ಬೆಂಬಲವನ್ನು ಹೊಂದಿದೆ. ಇದು ಸಮುದಾಯ ನೇತೃತ್ವದ ಕ್ರೀಡೆಯು ನಗರ ಭಾರತದಲ್ಲಿ ನಿಜವಾದ ಸಾಂಸ್ಥಿಕ ಮನ್ನಣೆಯನ್ನು ಪಡೆಯುತ್ತಿದೆ ಎಂಬುದರ ಸಂಕೇತವಾಗಿದೆ. ಬ್ರಿಡ್ಜ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ CPL ನೀಲನಕ್ಷೆಯನ್ನು ಇತರ ಭಾರತೀಯ ನಗರಗಳಿಗೆ ಕೊಂಡೊಯ್ಯಲು ಯೋಜಿಸಿದೆ. ದೇಶದ ನಗರ ಭೂದೃಶ್ಯದಾದ್ಯಂತ ಆರೋಗ್ಯಕರ, ಹೆಚ್ಚು ಸಂಪರ್ಕಿತ ಸಾಮಾಜಿಕ ರಚನೆಯನ್ನು ಹೆಣೆಯುತ್ತದೆ. CPL 26ರಿಂದ ಈ ಮಿಷನ್ ಪ್ರಾರಂಭವಾಗುತ್ತದೆ. I think the whole objective for Varun and Ani and the whole team was to take this outside of Greenwich, bring it to Bangalore, see how it goes, and then we expand it to the whole nation, because I think it's a fantastic idea. It gives a great opportunity for everyone to be a part of. It doesn't require a lot of physical activity. It is a very safe space, and the team everyone gets to play together. You get to know a lot of different people. You get to know a lot of different people from outside your society. I mean, it's a great opportunity for everyone to know a lot of other people, and for the organizing team to just put their stamp on the sports map of the country. Very exciting. Because it is played in a very smaller field, which is typically in our society when we play, it's a basketball field. Because it's covered from all the 4 sides, it's open from the top, and it's because you don't have to run a lot and field a lot. So anyone who wants to play or who have not played at a very high level, they can play a part in this tournament. And it is so much fun, because any competitive game of cricket is good fun to have.